ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅಪೂರ್ವ ಅವಕಾಶಗಳನ್ನು ಒದಗಿಸಿರುವ ಅಗ್ನಿವೀರ ತರಬೇತಿ ಶಿಬಿರವು ಯುವಜನರಲ್ಲಿ ದೇಶಭಕ್ತಿ, ಶಿಸ್ತು ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಅಭಿಪ್ರಾಯಿಸಿದರು. ತಾಲೂಕಿನ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ರಾಷ್ಟ್ರ ನಿರ್ಮಾಣ ವೇದಿಕೆ, ಕೊಂಕಣ ಎಜುಕೇಷನ್ ಟ್ರಸ್ಟ್, ವಿಧಾತ್ರಿ ಫೌಂಡೇಶನ್ ಹಾಗೂ ನಿವೃತ್ತ ಸೈನಿಕರ ತಂಡದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಅಗ್ನಿವೀರ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಗ್ನಿವೀರ ತರಬೇತಿಯು ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಂತಹ ತರಬೇತಿಗಳು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರಿಗೆ ಸಮಾನವಾಗಿ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದರು. ತಮ್ಮ ವೈಯಕ್ತಿಕ ಅನುಭವ ಹಂಚಿಕೊಂಡ ಅವರು ತಮ್ಮ ಕುಟುಂಬದಲ್ಲಿ ಬಹುತೇಕರು ಸೈನ್ಯದಲ್ಲಿ ಸೇವೆ ಸಲ್ಲಿಸಿರುವುದಾಗಿ ತಿಳಿಸಿ ತಾನು ಸೈನ್ಯ ಸೇರುವ ಪ್ರಯತ್ನ ಮಾಡಿದ್ದೇನೆಂಬುದನ್ನು ಸ್ಮರಿಸಿದರು. ಪ್ರಸ್ತುತ ಆಡಳಿತಾತ್ಮಕ ಹುದ್ದೆಯಲ್ಲಿ ಇದ್ದರೂ ಸೈನಿಕರ ಜೀವನ ಶೈಲಿಯ ಬಗ್ಗೆ ಗೌರವ ಹೊಂದಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಎಸಿ ಶ್ರವಣ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ನಾನು ಬೇಸಿಕಲಿ ರಾಯಚೂರು ಇಂದ ಬಿಲಾಂಗ್ ಮಾಡ್ತೀನಿ. ಸೊ ಅಲ್ಲಿ ನಮ್ಮಲ್ಲಿ ಮೋಸ್ಟ್ಲಿ ಗೌರ್ಮೆಂಟ್ ಜಾಬ್ಗೆ ಜಾಸ್ತಿ ಟ್ರೈ ಮಾಡ್ತಾರೆ. ಯಾಕಂದರೆ ಡ್ಯೂ ಟು ವೇರಿಯಸ್ ರೀಸನ್ಸ್ ಅಲ್ಲಿ ಸ್ವಲ್ಪ ಎಜುಕೇಷನಲ್ ಸ್ಟ್ಯಾಂಡರ್ಡ್ಸ್ ಅಷ್ಟು ಇಲ್ಲ, ಸೊ ಅಷ್ಟು ಕಾಂಪೀಟ್ ಇನ್ ಪ್ರೈವೇಟ್ ಸೆಕ್ಟರ್. ಸೊ ಡ್ಯೂ ಟು ವೇರಿಯಸ್ ರೀಸನ್ಸ್ ಅಲ್ಲಿ ರಾಯಚೂರಲ್ಲಿ ಮೋಸ್ಟ್ಲಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾರೆ. ಸೊ ನಮ್ಮ ಅರ್ಧ ರಿಲೇಟಿವ್ಸ್ ಫೋರ್ಸಸ್ ಅಲ್ಲಿದ್ದಾರೆ. ನಮ್ಮ ಫಾದರ್ ತಂದೆಯವರೇ CSF ಅಲ್ಲಿದ್ದಾರೆ, ಅವರಿನ್ನೂ ಸರ್ವಿಂಗ್ ಅಲ್ಲೇ ಇದ್ದಾರೆ. ಸೊ ನನಗೆ ಈ ಲೈಫ್ ಸ್ಟೈಲಿಂದ ತುಂಬ ಅಂದರೆ ಕ್ಲೋಸ್ನೆಸ್ ಇದೆ. ಸೊ ಒಂದು ಏನಂದರೆ ಡಿಸಿಪ್ಲಿನ್ ಬರುತ್ತೆ ನಮ್ಮ ಲೈಫಲ್ಲಿ. ಪ್ರಾಬ್ಲಿ ನೀವೀಗ ಪ್ರಾಬ್ಲಿ ಇಟ್ಸ್ ವೆರಿ ಸೊ ಈ ಏಜಲ್ಲಿ ನಮಗೆ ಅಷ್ಟು ಗೊತ್ತಾಗಲ್ಲ, ಬಿಕಾಸ್ ಫ್ರೆಂಡ್ಸ್ ಆ ಸರ್ಕಲ್ ಎಲ್ಲ ಇರುತ್ತೆ. ಬಟ್ ಹೌ ಲೈಫ್ ಸ್ಟೈಲ್ ಕ್ಯಾನ್ ಚೇಂಜ್ ಅನ್ನೋದು ಈ ಪರ್ಟಿಕ್ಯುಲರ್ ಸರ್ವಿಸ್ ನಿಮಗೆ ತಿಳಿಸುತ್ತೆ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಈಗ ನಾನು ಎಲ್ಲಿ ಕೇಳಿಲ್ಲ ಈ ಥರ ಅಗ್ನಿವೀರ್ಸ್ನ, ಇಲ್ಲಾಂದರೆ ಬೇರೆಯವ್ರಿಗೋಸ್ಕರ ಈ ಥರ ಕೋಚಿಂಗ್ ಇಲ್ಲಾಂದರೆ ಗೈಡೆನ್ಸ್ ಕೊಡೋ ಪ್ರೋಗ್ರಾಮ್ ನಾನು ಎಲ್ಲಿ ನೋಡಲಿಲ್ಲ. ನಾರ್ತ್ ಇಂಡಿಯಾದಲ್ಲಿ ಆಗ್ತಾ ಇದೆ ನನಗೆ ಗೊತ್ತು, ಬಟ್ ಅದು ಮೋಸ್ಟ್ಲಿ ಇಟ್ ರನ್ಸ್ ಅಂದರೆ ಕೋಚಿಂಗ್ ಇಂಡಸ್ಟ್ರಿ ಥರ. ಅಂದರೆ ನೀವು ಅಲ್ಲಿ ದುಡ್ಡು ಕೊಟ್ಟು ಸೇರಿದರೆ ಅಲ್ಲಿ ಆ ನಂತರ ಅವ್ರು ಟ್ರೈನಿಂಗ್ ಕೊಟ್ಟು ಫರ್ದರ್ ಅದು ಮಾಡಿಸ್ತಾರೆ. ಬಟ್ ಆಸ್ ಎ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅನ್ನೋದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ್ ಪ್ರಭು, ಈ ತರಬೇತಿ ಶಿಬಿರವು 28 ದಿನಗಳ ವಸತಿ ಸಹಿತ ಕಾರ್ಯಕ್ರಮವಾಗಿದ್ದು ವಿದ್ಯಾರ್ಥಿಗಳಿಗೆ ಸಮಗ್ರ ತರಬೇತಿ ನೀಡುವ ಉದ್ದೇಶ ಹೊಂದಿದೆ ಎಂದರು. ಶಿಬಿರದಲ್ಲಿ ಪ್ರತಿದಿನ ದೈಹಿಕ ವ್ಯಾಯಾಮ, ಬೆಳಗಿನ ಓಟ, ಆರೋಗ್ಯ ಹಾಗೂ ಪೌಷ್ಟಿಕತೆಯ ಮಾರ್ಗದರ್ಶನ ಜೊತೆಗೆ ಅಗ್ನಿವೀರ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದ ಲಿಖಿತ ಹಾಗೂ ಪ್ರಾಯೋಗಿಕ ತರಬೇತಿಗಳನ್ನು ನೀಡಲಾಗುತ್ತದೆ ಎಂದು ವಿವರಿಸಿದರು. ಇದಲ್ಲದೆ ಶಿಬಿರದಲ್ಲಿ ಶಿಸ್ತು, ನಾಯಕತ್ವ ಗುಣಗಳು, ತಂಡದ ಮನೋಭಾವ ಹಾಗೂ ದೇಶ ಸೇವೆಯ ಸ್ಫೂರ್ತಿ ಬೆಳೆಸುವ ವಿಶೇಷ ತರಗತಿಗಳನ್ನು ಸಹ ಆಯೋಜಿಸಲಾಗಿದೆ. ನಿವೃತ್ತ ಸೈನಿಕರು ತಮ್ಮ ಅನುಭವ ಹಂಚಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಿದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ವಿಶೇಷವಾಗಿ ನಮ್ಮ ಯುವಕರಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆ ಬರಬೇಕು, ರಾಷ್ಟ್ರಭಕ್ತಿ ಜಾಗೃತಗೊಳ್ಳಬೇಕು. ಅವರು ತುಂಬ ದಿಕ್ಕು ದಿಸೆಯಲ್ಲೇದೇ ಅಲೆತಿದ್ದಾರೆ, ಅಂದರೆ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿಲ್ಲ, ತುಂಬ ಕ್ರಿಯಾಶೀಲತೆ ಅವರಲ್ಲಿ ಇಲ್ಲ. ಇದೆಲ್ಲವನ್ನ ಬೆಳೆಸಬೇಕೆಂಬ ದೊಡ್ಡ ಉದ್ದೇಶದಿಂದ ನಾವು ರಾಷ್ಟ್ರ ನಿರ್ಮಾಣ ವೇದಿಕೆಯನ್ನು ಪ್ರಾರಂಭಿಸಿದ್ದೇವೆ. ಅದರ ಅಡಿಯಲ್ಲಿ ಇದು ಮೊಟ್ಟ ಮೊದಲ ಪ್ರಯೋಗ ಮತ್ತು ಮೊಟ್ಟ ಮೊದಲ ಕಾರ್ಯಕ್ರಮ ಅಂತ ನಾವು ಹೇಳಲು ಬಯಸ್ತೇವೆ. ಅಗ್ನಿವೀರ್ ಸರ್ಕಾರದ ಅತ್ಯಂತ ಉತ್ತಮ ಯೋಜನೆ. ಯುವಕರನ್ನ ಆ ಅಗ್ನಿವೀರಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಕೆಲಸನೇ. ಅಂಥದ್ದಕ್ಕೆ ನಾವು ಅಡಿಯಾಗಬೇಕು ಎಂಬ ಉದ್ದೇಶದಿಂದ ಇದು ಮೊಟ್ಟ ಮೊದಲನೇದಾಗಿ ಇದನ್ನು ನಾವು ಮಾಡಿದ್ದೇವೆ. ಇದರಲ್ಲೂ ಇದು ನಿಮ್ಮಲ್ಲಿ ಶಿಸ್ತನ್ನು ಬೆಳೆಸ್ತದೆ, ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸ್ತದೆ, ನಿಮಗೊಂದು ಗುರಿ ಕೊಡುತ್ತೆ. ನೀವು ಇಡೀ ವ್ಯಕ್ತಿತ್ವವನ್ನು ಬದಲಾಯಿಸುವಂಥ ತಾಕತ್ತು ಇದಕ್ಕೊಂದು ಇದೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ತಮ್ಮ ಸರಳತೆಯ ಮೂಲಕ ಗಮನ ಸೆಳೆದರು. ಸ್ವತಃ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ತಿನಿಸುಗಳನ್ನು ಬಡಿಸಿ ಮಾದರಿಯಾದರು. ಜೊತೆಗೆ ಸೈನಿಕರಾಗುವ ಕನಸು ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಮೂಲಕ ಗೌರವಿಸಿ ಪ್ರೋತ್ಸಾಹ ನೀಡಿದರು. ಅವರ ಈ ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕೊಂಕಣ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ರಮೇಶ್ ಪ್ರಭು, ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ, ಪ್ರಾಂಶುಪಾಲ GS ಹೆಗಡೆ ಕಣ್ಣಿ, ನಿವೃತ್ತ ಸೈನಿಕ ಗಿರೀಶ್ ನಾಯ್ಕ್, ಡಾಕ್ಟರ್ ಸುರೇಶ್ ಹೆಗಡೆ ಹಾಗೂ ತರಬೇತುದಾರರು ಮತ್ತು ನಿವೃತ್ತ ಸೈನಿಕರು ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸಂಕೋಳಿ ನಿರೂಪಿಸಿದರು. ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು. ಸಾಯಂಕಾಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಉಪನ್ಯಾಸಕ ಪ್ರಶಾಂತ್ ಹೆಗಡೆ, ಮೂಡಲಮನೆ ದೇಶಕ್ಕಾಗಿ ದುಡಿಯುವುದು ಜೀವನದ ಬಹುದೊಡ್ಡ ಅವಕಾಶ, ಇಂತಹ ಅವಕಾಶ ಸಿಗುವುದು ಅಪರೂಪ ಎನ್ನುತ್ತಾ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ಸಂದರ್ಭದಲ್ಲಿ ಕೃಷ್ಣನು ಹೇಳಿದ ಸಂಗತಿಗಳು ಹಾಗೂ ರಾಮಾಯಣ ಮಹಾಭಾರತ ಸಂದರ್ಭದಲ್ಲಿ ನಡೆದ ಘಟನಾವಳಿಗಳನ್ನು ವಿವರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.